ಆಲೂರಿನ ಬೈರಾಪುರ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮಸಭೆ ನಡೆಯಿತು. ಸಭೆಯಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು. ಬಹಳ ಗಂಭೀರ ಸಮಸ್ಯೆಗಳಾದ ಎನ್ಆರ್ಇಜಿಎ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಕಾರ್ಯಗತವಾಗದೆ ಹಾಗೆ ನೆನೆಗುದಿಗೆ ಬಿದ್ದಿವೆ. ಮತ್ತಷ್ಟು ಕಾರ್ಯಗಳು ಬಿಲ್ ಆಗದೆ ಕಾಂಟ್ರಾಕ್ಟರ್ಗಳು ಒದ್ದಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಬಡವರ ಸೂರುಗಳು ಸರಿಯಾಗಿ ಹಂಚಿಕೆಯಾಗಿಲ್ಲ. ಕಸ ವಿಲೇವಾರಿ ವಾಹನಗಳಿದ್ರೂ ಬಳಸದೆ ನೆಪ ಮಾತ್ರಕ್ಕೆ ಓಡಾಡಿಸುತ್ತಿದ್ದಾರೆ. ಕಸ ಗಬ್ಬು ನಾರಿದ್ರೂ ಕ್ಯಾರೆ ಅನ್ನದ ಅಧಿಕಾರಿ ವರ್ಗ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಲ್ಲದೆ ಸಂಕಷ್ಟ. ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸದೆ ಪ್ರತಿ ಗ್ರಾಮ ಸಭೆಯಲ್ಲೂ ವೈಯಕ್ತಿಕ ಕೆಸರೆರಚಾಟ ನಡೆಸುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಶಾಸಕರ ಎದುರಲ್ಲೇ ಕ್ಲಾಸ್ ತೆಗೆದುಕೊಂಡ ಘಟನೆಯೂ ನಡೆಯಿತು. ಈ ಪಂಚಾಯತಿಗೆ ಎಷ್ಟೋ ಜನ 33 ಕುಟುಂಬಗಳು ಕಡಿಮೆ ಆಗಿದೆ. ಯಾರು ಸೇವೆ ಮಾಡ್ತಾರೆ? ಆ ರೀತಿ ಇದ್ದಂತ ಸಂದರ್ಭದಲ್ಲಿ ಇಒ ಇದ್ದಾರೆ, ನಾನು ಶಾಸಕರಿದ್ದೀನಿ, ಒಂದು ಫೋನ್ ಮಾಡಿ ಕೇಳಬೇಕು ಬೇಡ ಸರ್, ಈ ರೀತಿ ಇದೆ, ಏನ್ ಮಾಡೋದು ಕೇಳಬೇಕಲ್ವ ನೀವು? ಯಾಕೆ ಮಾಡಿಲ್ಲ? ನೋಡ್ರಿ, ತಪ್ಪೇ. ನೀವು ಯಾವ್ದು ಗ್ರಾಮ ಸಭೆ ಅಲ್ಲ ಬೇಡ, ಯಾವ ನೋಡ್ರಿ ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ನೀವು ಅವತ್ತೇ ಲಾಕ್ ಆಗಿದ್ರೆ ಅವ್ರು ಸಭೆ ಇಟ್ಕೊಂಡಿದ್ರೆ ದೊಡ್ಡ ತಪ್ಪು. ನೋಡ್ರಿ, ಅಧಿಕಾರಿ ಅದರ ಜವಾಬ್ದಾರಿ ಏನಂತ ಹೇಳಿದ್ರೆ, ಈ ರೀತಿ ಯಾವ್ದಾದ್ರು ಒಂದು ಸರ್ಕಾರಿ ಬೆನಿಫಿಟ್ ಬಂದಿದೆ ಅಂತ ಹೇಳಿದ್ರೆ ಅದು ಲ್ಯಾಪ್ಸ್ ಆಗೋಕ್ಕಿಂತ ಮುಂಚೆ ಜನಗಳ ಹತ್ರ ಕೂತ್ಕೊಂಡು ಸೆಲೆಕ್ಷನ್ ಕಳಿಸ್ಕೊಡ್ಬೇಕು. ತೊಂದರೆ ಆಗ್ತದೆ, ನಮಗೆ ಫೋನ್ ಮಾಡಿದ್ರಿ, ನಮ್ಮ ಸಂಪರ್ಕ ಮಾಡಿದ್ರಿ, ನಮ್ಮ ಏನಕ್ಕೆ ಜನ ಆಯ್ಕೆ ಮಾಡೋದು ಕೇಳಬೇಕಲ್ಲ ನಿಮ್ಮ ಹತ್ರ, ಅಥವಾ ಇವತ್ತು ಡಿಸ್ಕಷನ್ ಮಾಡ್ಬೇಕಲ್ವಾ? 2:30 2:30ಇಂದ 5:30 ಆದಾಗ 5:30 32 ಜನ ಸೆಲೆಕ್ಷನ್ ಮಾಡಿದ್ದಾರೆ. ಸೆಲೆಕ್ಷನ್ ಮಾಡಿದ್ಮೇಲೆ ಏನಾಗಿದೆ, ಅವ್ರು ಹೇಳಿದ್ರು ಸರ್, ನಾನು ಪಿಡಿಒ ಅಲ್ಲ ಸರ್, ಅವ್ರು ಏನು ಕ್ವಶನ್ ಹೇಳಿದ್ರು ಅಂದ್ರೆ ಅವ್ರು RTI ಹಾಕೋದು ಸರ್, ಆಯ್ತು ಅವಾಗ ಲಾಕ್ ಆಗಿದೆ, ಅವತ್ತು ಲಾಸ್ಟ್ ಇತ್ತು, ಎಂಟ್ರಿ ಮಾಡ್ಕೋಬಹುದಾಗಿದೆ, ಲಾಕ್ ಆಯ್ತು ಅಂತ ಹೇಳಿ ಹೇಳಿದ್ರು ಸರ್. ಶಿವಕುಮಾರ್ ಯಾರು RTI ಹಾಕ್ಯಾರ? ಯಾರು? ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಸರ್. ನೀವು ಸ್ಟ್ಯಾಂಡಿಂಗ್ ಆಡಲ್ಲ, ನೀವು ನಿಮ್ದು ಮೌಖಿಕವಾಗಿ ಏನಿದೆ ರೇಟಿಂಗ್ ಇದೆಯಾ? 5:30 ಆದಾಗ ಪೂರಾ 32 ಜನ ಸೆಲೆಕ್ಷನ್ ಆಗಿದೆ ಅಲ್ವಾ, ಅವಾಗ ಆಮೇಲೆ ಮಾಡ್ಕೋಬಹುದಾಗಿತ್ತು. ಸಭೆಯಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು, ಪಂಚಾಯತ್ ಆಡಳಿತ ವರ್ಗ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಯೋಗೀಶ್, ವಿ4 ನ್ಯೂಸ್, ಹಾಸನ.